Hello students, welcome to RH Chemistry. So in today's of KCET and NEET Final Pun 2021 series, Group 15 to Group 18, second PUC P block element multiple choice question part 3 and discuss ಮಾಡ್ತಾ ಇದ್ದೀನಿ. So ಹಿಂದಿನ ಪಾರ್ಟ್ ಅಲ್ಲಿ yesterday I have discussed 30 questions. ಅದಕ್ಕೂ ಹಿಂದೆ ಎಕ್ಸಾಂಪಲರ್ಲಿ 30 ಕ್ವಶನ್ಸ್ಗಿಂತ ಜಾಸ್ತಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಇನ್ನೊಂದು 30 ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಆಲ್ಮೋಸ್ಟ್ 90 ಕ್ವಶನ್ಸ್. ಡೆಫಿನೆಟ್ಲಿ ಇಟ್ ಈಸ್ ಗಿವ್ ಯು ಬೆಸ್ಟ್ ಪ್ರಿಪರೇಷನ್ ಫಾರ್ ಯುವರ್ KCET and NEET. Okay, so here I have considered some previous year questions, but ಎಲ್ಲದಕ್ಕೂ ನಾನು ಇಯರ್ ಅನ್ನು ಮೆನ್ಷನ್ ಮಾಡಿಲ್ಲ. ಸೊ ಇಫ್ ಯು ಕ್ರಾಸ್ ಚೆಕ್ ವಿತ್ ಯುವರ್ ಪ್ರೀವಿಯಸ್ ಇಯರ್ ಪೇಪರ್, ಡೆಫಿನೆಟ್ಲಿ ಯು ಕ್ಯಾನ್ ಸಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ವಶನ್ ಈಸ್ ಫ್ರಾಮ್ 2020 ಇಂದ ತಗೊಂಡಿರುವಂಥದ್ದು. ಸೊ ಸಾರಿ 2019 ಇಂದ ತಗೊಂಡಿರುವಂಥದ್ದು. ಯು ಕ್ಯಾನ್ ಕ್ರಾಸ್ ಚೆಕ್ ದಿಸ್. ಓಕೆ, ಸೊ ಲೈಕ್ ದಿಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಯಾರು ಕೋಚಿಂಗಿಗೆ ಹೋಗ್ತಾ ಇಲ್ಲ, ಮನೆಯಲ್ಲಿ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅವರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ನೋಡಿ, ಫಸ್ಟ್ ಒನ್ ನೋಡಿ, 0.1 mole ಆಫ್ XCF6 ಇಸ್ ಟ್ರೀಟೆಡ್ ವಿತ್ 1.8 ಗ್ರಾಮ್ ಆಫ್ ವಾಟರ್, ದ ಪ್ರಾಡಕ್ಟ್ ಆಬ್ಟೈನ್ಡ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ XCF6 ರಿಯಾಕ್ಟ್ಸ್ ವಿತ್ ವಾಟರ್, ವಿಲ್ ಸಿ 3 ಟೈಪ್ಸ್. ಒನ್ ಈಸ್ 1 ವಾಟರ್ ಮಾಲಿಕ್ಯೂಲ್ ಟು ಫಾರ್ಮ್ XCOF4. 2 water molecule we can get XCO2F2. 3 water molecule we can get XCO3. ಹಾಗಾದ್ರೆ ಯಾವುದು ಅಂತ ನೋಡಬೇಕು, ಹೌದಾ? ಸೊ ಇಲ್ಲಿ XCO3 ಕೊಟ್ಟಿದ್ದಾರೆ, XCO4 ಕೊಟ್ಟಿದ್ದಾರೆ, XCO2F2 ಮೂರು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇದಂತೂ ಸಾಧ್ಯ ಇಲ್ಲ. ಸೊ ನಾವು ವಾಟ್ ಹ್ಯಾವ್ ಟು ಸೇ ನಂಬರ್ ಆಫ್ ಮೋಲ್ಸ್. ಸೊ ಇದು 1:1, 1:2, 1:3 ಇದೆ. ಸೊ 0.1 ಆಫ್ XCF6 1.8 ಗ್ರಾಮ್ ಆಫ್ ವಾಟರ್ ಅಂತಂದ್ರೆ, ಸಿ ನಮ್ಗೆ ಗೊತ್ತಿದೆ 18 ಗ್ರಾಮ್ ಅಂತಂದ್ರೆ 1 ಮೋಲ್, 1.8 ಅಂತಂದ್ರೆ 0.1 ಮೋಲ್, ಹೌದಾ? ಅಂದ್ರೆ 0.1 ಮೋಲ್ 0.1 ಮೋಲ್ 1:1 ರಿಯಾಕ್ಷನ್ ಅಂದ್ರೆ ಯಾವ ಪ್ರಾಡಕ್ಟ್ ಬರಬೇಕಾಗಾದ್ರೆ XCOF4 ಬರಬೇಕು. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ. Reaction with gold with aqua regia, oxidation state of nitrogen changes from. See, reaction of gold with aqua regia ಅಂತ ಏನಿದೆ, aqua regiaದಲ್ಲಿ ನಿಮಗೆ ಕಾಣಿಸ್ಬೋದು ಇಲ್ಲಿ. ಸೊ aqua regia ಅಂತಂದ್ರೆ, ಸೊ 3:1 concentrated HCl is to concentrated HNO3. 1 part concentrated HNO3, 3 part concentrated HCl we are going to consider, ಹೌದಾ? ಸೊ ಈಗ ಏನಾಗ್ತದೆ, ಇಲ್ಲಿ ಒಂದು ಕಾಮನ್ ಸೆನ್ಸ್ ಇದೆ ನೋಡಿ. HNO3 ಇದೆ ಅಂತಂದ್ರೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +5 ಬರ್ತದೆ. ಅದ್ರ ಬಗ್ಗೆ ನಿಮಗೆ ಡೌಟೇ ಇಲ್ಲ, ಹೌದಾ? +5 ಬರ್ತದೆ. ಈಗ ಕಾನ್ಸಂಟ್ರೇಷನ್ +5 ಇಂದನೇ ಚೇಂಜ್ ಆಗಬೇಕು. ಸೊ +5 ಇಂದ ಚೇಂಜ್ ಆಗಬೇಕು. ನೈಟ್ರೋಜನ್ ಯಾವ ಆಕ್ಸಿಡೇಷನ್ ಸ್ಟೇಟಿಗೆ ಪ್ರಾಡಕ್ಟ್ ಕನ್ವರ್ಷನ್ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆನ್ಸರ್ ಹೇಳ್ಬೋದು. ಹೇಗೆ? ನೈಟ್ರೋಜನ್ ಇನ್ HNO3 ಇಸ್ +5, +5 2 ಅಂತಾನೆ ಇರಬೇಕು, ಹೌದಾ? ಒಂದೇ ಆಪ್ಷನ್ ನೋಡಿ, ಒಂದೇ ಆಪ್ಷನ್, ಸಿ ಇಸ್ ದ ಆಪ್ಷನ್. ಕರೆಕ್ಟಾ? ಸೊ ಕಾಮನ್ ಸೆನ್ಸ್ ಇಲ್ಲಿ +5 ಇಂದನೇ ಚೇಂಜ್ ಆಗಬೇಕು. ಸೊ +5 ಇರೋದು ಓನ್ಲಿ ಒನ್ ಆಪ್ಷನ್. ಹಾಗಾದ್ರೆ ಏನಾಗ್ತದೆ, ಆಕ್ಚುಲಿ ದಿಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು NO. ರಿಮೆಂಬರ್, +2 ಆಕ್ಸಿಡೇಷನ್ ಸ್ಟೇಟ್ ಆಗ್ತದೆ. ಸೊ ದ ಆನ್ಸರ್ ಇಸ್ ಸಿ. ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ವೆರಿ ಪ್ಯೂರ್ ಡೈನೈಟ್ರೋಜನ್ ಇಸ್ ಪ್ರಿಪೇರ್ಡ್ ಬೈ, ರಿಮೆಂಬರ್, ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್ಲು. ಸೊ ಥರ್ಮಲ್ ಡಿಕಂಪೋಸಿಷನ್ ಆಫ್ ಸೋಡಿಯಂ ಅಜೈಡ್ ಫ್ಯಾಕ್ಟ್ ಇದು, ಯು ಹ್ಯಾವ್ ಟು ರಿಮೆಂಬರ್. ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಫಾರ್ ಹ್ಯಾಲೋಜನ್? ನೋಡಿ, ನಾಟ್ ಟ್ರೂ ಫಾರ್ ಹ್ಯಾಲೋಜನ್, ಇದನ್ನ NEET 2018 ಕ್ವಶನ್ ಕೇಳಿರುವಂಥದ್ದು ಕ್ವಶನ್ ಇದು. ಆಲ್ ಫಾರ್ ಮೋನೋಬೇಸಿಕ್ ಆಕ್ಸೋ ಆಸಿಡ್ಸ್, ಕರೆಕ್ಟಾ? ಸಿ ನಾಟ್ ಟ್ರೂ ಅಂತ ಕೇಳಿದ್ದಾರೆ ನೋಡಿ. ಸೊ ಆಲ್ ಫಾರ್ ಮೋನೋಬೇಸಿಕ್ ಆಕ್ಸೋ ಆಸಿಡ್ ಇಟ್ಸ್ ಕರೆಕ್ಟ್. ಯಾಕಂತಂದ್ರೆ HOX ಟೈಪ್ ಏನಿದೆ, ಇಟ್ ಇಸ್ ಪಾಸಿಬಲ್ ಫಾರ್ ಆಲ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್, ನೋ ಡೌಟ್ ಇನ್ ಇಟ್, ಕರೆಕ್ಟ್. ಕ್ಲೋರಿನ್ ಹ್ಯಾಸ್ ದ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ನೋ ಡೌಟ್ ಇಟ್ ಇಸ್ ಕರೆಕ್ಟ್. ಆಲ್ ಬಟ್ ಫ್ಲೂರಿನ್ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಇದೆ. ದ ಮೀನಿಂಗ್ ಏನಂತಂದ್ರೆ, ಈ ಸ್ಟೇಟ್ಮೆಂಟ್ ಇದ್ದು ಆಲ್ ವಿಲ್ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಬಟ್ ನಾಟ್ ಫ್ಲೂರಿನ್. ಬಟ್ ರಾಂಗ್ ಇಟ್ ಈಸ್. ದರ್ ಇಸ್ ಅ ಒನ್ ಎಕ್ಸೆಪ್ಷನ್ ಫಾರ್ ಫ್ಲೂರಿನ್. HOF ಅಂತ ಏನು ಕಾಣಿಸ್ತದೆ ನಿಮಗೆ, ಹೈಡ್ರೋಫ್ಲೂರಸ್ acid. So here hypofluorous acid. So this is, remember, fluorine is in +1 oxidation state. This is the exception where fluorine exhibit +1. ಅಂದ್ರೆ ಫ್ಲೂರಿನು ಕೂಡ +1 ತೋರಿಸ್ತದ. ಅದಕ್ಕೆ ರಿಮೆಂಬರ್ ನಾಟ್ ಟ್ರೂ ಅಂತ ಏನಿದೆ. ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಇದು. ನಿಮಗೆ ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ಟೈಪ್ ಆನ್ಸರ್ಗಳು ಸಿಗ್ತದೆ. ಬಟ್ NTA ದಿಂದ ಕೊಟ್ಟಿರುವಂಥ ಆನ್ಸರ್ ಅಂತಂದರೆ ಸೆಕೆಂಡ್ ಒನ್, ರಿಮೆಂಬರ್. ದೆನ್ 3ClO - ClO3 - 2Cl-. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಿದೆ ಅಂತ ನೋಡಿ. ಇದು +1 ಇದೆ, ಇದು +5 ಇದೆ, ಇದು -1 ಇದೆ. ಅಂದ್ರೆ +1 to +5, +1 to -1, ಆಕ್ಸಿಡೇಷನ್ ರಿಡಕ್ಷನ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ವಿಚ್ ಆರ್ ದ ಫಾಲೋವಿಂಗ್ ಎಲಿಮೆಂಟ್ ಫಾರ್ಮ್ಸ್ p pi ಬಾಂಡ್ ವಿತ್ ಇಟ್ ಸೆಲ್ಫ್? p pi ವಿತ್ ಇಟ್ ಸೆಲ್ಫ್ ಅಂತಂದ್ರೆ ಓನ್ಲಿ ಪಾಸಿಬಿಲಿಟಿ ನೈಟ್ರೋಜನ್. ರಿಮೆಂಬರ್, ಉಳಿದಿರೋದೆಲ್ಲ ಏನಾಗ್ತದೆ, p pi d pi ಬಾಂಡ್ ಫಾರ್ಮೇಷನ್ ಆಗ್ತದೆ. ಬಟ್ ನೈಟ್ರೋಜನ್ ಮಾತ್ರ p pi ಬಾಂಡ್ ಆಗ್ತದೆ.
ಇದು ಬಹಳ ಇಂಪಾರ್ಟೆಂಟ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ನೋಬಲ್ ಗ್ಯಾಸ್ ವಿಲ್ ಅನ್ಯೂಶುವಲ್ ಪ್ರಾಪರ್ಟಿ ದಟ್ ಡಿಫ್ಯೂಸಿಂಗ್ ಥ್ರೂ ದ ಮಟೀರಿಯಲ್ ಸಚ್ ಆಸ್ ರಬ್ಬರ್, ಗ್ಲಾಸ್ ಅಂಡ್ ಪ್ಲಾಸ್ಟಿಕ್. NCERT ಇಂದ ತಗೊಂಡಿರುವಂಥದ್ದು, ಹೊಸದಲ್ಲ ಇದು, NCERT ಡೈರೆಕ್ಟ್ ಕ್ವಶನ್. ಸೊ ಯಾವುದು? ಓನ್ಲಿ ಒನ್ ಪಾಸಿಬಿಲಿಟಿ, ಹೀಲಿಯಂ ಇಸ್ ದ ಆನ್ಸರ್. ಇದನ್ನು ಕೂಡ ಲಾಸ್ಟ್ CETಗೆ ಕೇಳಿದ್ದಿದೆ, ರಿಮೆಂಬರ್. ಸೊ ಹೀಲಿಯಂ ಇಸ್ ದ ಆನ್ಸರ್, ರಿಮೆಂಬರ್ ದಟ್. ಸೆಲೆಕ್ಟ್ ದ ರಾಂಗ್ ಕೆಮಿಕಲ್ ರಿಯಾಕ್ಷನ್. ನೋಡಿ, ರಾಂಗ್ ಕೆಮಿಕಲ್ ರಿಯಾಕ್ಷನ್ ನೋಡಿ. MnO2 HCl, Cl2 ಗ್ಯಾಸ್ ರಿಲೀಸ್ ಆಯಿತು, ಕರೆಕ್ಟ್. 8NH3 3Cl2, NH4Cl2, ಕರೆಕ್ಟ್. CaOH twice Cl2, CaOCl twice. ಇದೇನಿದು? ಬ್ಲೀಚಿಂಗ್ ಪೌಡರ್ ಕಂಪೋಸಿಷನ್ ಗೊತ್ತಿರಲಿ, ಕರೆಕ್ಟ್. ಬಟ್ ಇದು ರಾಂಗ್. ಸೊ ದ ಆನ್ಸರ್ ಇಸ್ ದಿಸ್. ಹಾಗಾದ್ರೆ ಕರೆಕ್ಟ್ ಏನಾಗಬೇಕು? ಕರೆಕ್ಟ್ ಏನಾಗಬೇಕಂತಂದರೆ NaOH ಪ್ಲಸ್ Cl2 ಗಿವ್ ರೈಸ್ ಟು NaOCl ಪ್ಲಸ್ HCl ಪ್ಲಸ್ NaCl ಫಾರ್ಮ್ ಆಗಬೇಕು. ಸೊ ದ ಆನ್ಸರ್ ಇಸ್ C. ಪ್ರಾಪರ್ಟಿ ಆಫ್ ಫ್ಲೂರಿನ್ ವಿಚ್ ಇಸ್ ನಾಟ್ ಟ್ರೂ. Property of the fluorine which is not true ಅಂತ most of the reactions exothermic, definitely correct. It forms only one oxo acid, correct. Highest electronegativity, definitely correct. But high FF bond dissociation enthalpy is not true. Answer is D. Answer is D, remember. So these three are not the answer. This is the answer. ಯಾಕೆ? Because bond dissociation energy order ಏನು ಹೇಳ್ತದೆ ಇಲ್ಲಿ? Remember order ಏನು ಹೇಳ್ತದೆ? So F2, remember Cl2 more than Br2 more than F2 more than I2 ನೋಡಿ. ಸೊ ಈ ಆರ್ಡರ್ ನೋಡಿ. ಸೊ ಹೆನ್ಸ್ ರಿಮೆಂಬರ್ 9th one, the answer is D. Which is true regarding nitrogen? Nitrogen less electronegative, correct? Wrong, remember. So answer is A only. So this is not true, wrong it is, because it is more electronegative. D orbitals available, sorry, which is true ಅಂತ ಕೇಳಿದ್ದಾರೆ, fine. Which is true ಅಂತ ಕೇಳಿದ್ದಾರೆ, it is not true, not true. Right, d orbital available, not true. Have low ionization enthalpy, not true. Ability to form p-pi bond, it is true. Hence the answer for this question is D. Shape of XeF6 ನೋಡಿ. Shape of XeF6 ಅಂದ್ರೆ ಹೈಬ್ರಿಡೈಸೇಷನ್ ಚೆಕ್ ಮಾಡಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು, sp3d2 ಬರ್ತದೆ. sp3d2 ಅಂತಂದ್ರೆ ಸಾರಿ sp3d3 ಬರ್ತದೆ, sp3d3 ಬರ್ತದೆ. ಸೊ 7 ಸರೌಂಡಿಂಗ್ ಇರಬೇಕು, 6 ಇದೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. Next, 12th one ನೋಡಿ. When brown compound of Mn treated with HCl, it gives a gas B. The gas B react with excess of NH3 to give explosive compound C, A, B, C respectively. Explosive compound ನೋಡಿ, NCl3 NH4Cl ಎರಡು ಆಪ್ಷನ್ ಇದೆ. NCl2 ಪಾಸಿಬಿಲಿಟಿ ಇಲ್ಲ. ಇವು ಎರಡು ಆಪ್ಷನ್ ಅಲ್ಲಿ ಯಾವುದು ಎಕ್ಸ್ಪ್ಲೋಸಿವ್? ಎಕ್ಸ್ಪ್ಲೋಸಿವ್ ಇಸ್ ರಿಮೆಂಬರ್ NCl3. ಹಾಗಾದ್ರೆ ನಮ್ಮ ಹತ್ರ ಎರಡು ಆಪ್ಷನ್ ಉಳಿತು, ಐದರ್ ದಿಸ್ ಆರ್ ದಿಸ್. ಸೊ ಇಲ್ಲಿ ನೋಡ್ತಾ ಹೋಗಿ, ಬ್ರೌನ್ ಕಲರ್ ಕಂಪೌಂಡ್ ಅಂದ್ರೆ ಆಲ್ವೇಸ್ MnO2, ನೆನ್ಪಿಟ್ಕೊಳ್ಳಿ. ಬ್ರೌನ್ ಕಲರ್ ಕಂಪೌಂಡ್ ಅಂದ್ರೆ ಆಲ್ವೇಸ್ MnO2. ಹೆನ್ಸ್ ದ ಆನ್ಸರ್ ಫಾರ್ಮ್ಡ್ ಇಸ್ A. Aqueous solution following salt will have lowest pH ನೋಡಿ. ಲೋಯೆಸ್ಟ್ pH ಅಂತ ಅಂದ್ರೆ ಮೋರ್ ಆಸಿಡಿಕ್ ಅಂತ ಅರ್ಥ, ಹೌದಾ? ಲೋಯೆಸ್ಟ್ pH ಅಂದ್ರೆ ಮೋರ್ ಆಸಿಡಿಕ್. Aqueous solution ಅಂತ ಅಂದಾಗ ಇದನ್ನ ವಾಟರ್ದಲ್ಲಿ ಹಾಕಿದ್ರೆ ಏನು ಬರ್ತದೆ ನಿಮಗೆ? HClO. ಇದು ಏನು ಬರ್ತದೆ? HClO4. ಇದು ಏನು ಬರ್ತದೆ? HClO3. ದಿಸ್ ವಿಲ್ ಗೆಟ್ HClO2. ಹಾಗಾದ್ರೆ ಯಾವುದು ಸ್ಟ್ರಾಂಗ್ ಆಸಿಡ್? ಲೆಸ್ pH. ದಟ್ ಇಸ್ ಆನ್ಸರ್ ಇಸ್ NaClO4. ಸೊ ದ ಆನ್ಸರ್ ಇಸ್ NaClO4. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಹ್ಯಾವ್ xenon ಪಿರಾಮಿಡಲ್ ಜಾಮಿಟ್ರಿ? ಸೊ ಇದನ್ನ ಬಹಳ ಸರಿ ಕೇಳಿದ್ದಿದೆ. ಪಿರಾಮಿಡಲ್ ಅಂದ ತಕ್ಷಣ ನೋಡ್ಬಿಡ್ಬೇಕು ಇಲ್ಲಿ. ಪಿರಾಮಿಡಲ್ ಅಂದ್ರೆ sp3 ಹೈಬ್ರಿಡೈಸೇಷನ್ ಇರಬೇಕು ವಿತ್ ಒನ್ ಲೋನ್ ಪೇರ್ ಇರಬೇಕು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ XeO3. The type of hybridization and number of lone pairs of electrons in xenon in XeOF4. XeOF4 hybridization check ಮಾಡಿ, sp3d2 ಬರ್ತದೆ. hybridization is equal to half into valence electron. ನೆನಪಾಯ್ತಾ? ಸೊ xenon is 8 valence electron plus oxygen is divalent. ಅದಕ್ಕೆ ಫ್ಲೂರಿನ್ 4 ತಗೋತೀವಿ. ಸೊ 8 plus 4 12/2. ಸೊ 6 sp3d2 hybridization. sp3d2 hybridization ಅಂತ ಅಂದ್ರೆ ರಿಮೆಂಬರ್ there is a one lone pair. ಹೌದಾ? ಯಾಕಂದ್ರೆ 5 ಸರೌಂಡ್ 6 ಇರಬೇಕು, 5 ಇದೆ. ಸೊ ಒನ್ ಲೋನ್ ಪೇರ್ ಅಂತಂದ್ರೆ sp3d2 ಆನ್ಸರ್ ಇಸ್ 3. Among the following reaction of hydrogen with halogen, which one is required a catalyst? Which one required a catalyst ಅಂತ ಇದೆ ನೋಡಿ. Which one required a catalyst ಅಂತ ಅಂದ್ರೆ ಈ ಕೇಸ್ ಒಳಗೆ catalyst ಇರೋದು ಯಾವುದು ಅಂತ ನೋಡಿದಾಗ ಕಾಮನ್ ಸೆನ್ಸ್ ಅಲ್ಲಿ ನೋಡಿ, ರಿಯಾಕ್ಟಿವಿಟಿ ಆಫ್ ದ ಹ್ಯಾಲೋಜನ್ ಹೇಗೆ ಬರೀತೀವಿ ನಾವು? F2 more than Cl2 more than Br2 more than I2, ಹೌದಾ? Like this we write the order of halogen. So ಅಂದ್ರೆ F2 require no catalyst ಯಾಕಂದ್ರೆ highly reactive. I2 require catalyst because least reactive. ಅದು ಕಾಮನ್ ಸೆನ್ಸ್ ಅಲ್ಲಿ ಆನ್ಸರ್ ಹೇಳುವಂಥದ್ದು. ಸೊ ಆನ್ಸರ್ ಇಸ್ ಸೆಕೆಂಡ್ ಒನ್.
Iodine react with concentrated HNO3 product Y. So Y along with the other product, the oxidation state of Y ಅಂತ ಇದೆ. ಸೊ ಇದಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ HNO3 ಗೊತ್ತಿರಬೇಕು. ರಿಮೆಂಬರ್ HNO3 ವೆನ್ ಇಟ್ ರಿಯಾಕ್ಟ್ ವಿತ್ ಅಯೋಡಿನ್ ಯು ಆರ್ ಗೋಯಿಂಗ್ ಟು ಗೆಟ್ HiO3. HiO3 ಆಕ್ಸಿಡೇಷನ್ ಸ್ಟೇಟ್ ಏನಿದೆ +5. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. ಕ್ಲೋರಿನ್ ಆನ್ ರಿಯಾಕ್ಷನ್ ವಿತ್ ಹಾಟ್ ಅಂಡ್ ಕಾನ್ಸಂಟ್ರೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಗಿವ್ಸ್ ಅಂತ ಇದೆ ನೋಡಿ. ಹಾಟ್ ಅಂಡ್ ಕಾನ್ಸಂಟ್ರೇಟ್ ಅಂದ್ರೆ ಏನು ಸಿಗ್ತದೆ ನಿಮಗೆ? NaClO3 ಪ್ಲಸ್ NaCl. ಬಹಳ ಇಂಪಾರ್ಟೆಂಟ್ ನೋಡಿ. ಸೊ ಇದು ನೆನ್ಪಿಟ್ಕೊಳ್ಳೇಬೇಕು. ಕ್ಲೋರಿನ್ ಅಲ್ಲಿ 2 ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಒಂದು ಎಕ್ಸೆಸ್ ಆಫ್ NH3 ಲೆಸ್ ಅಮೌಂಟ್ ಆಫ್ NH3, ಇನ್ನೊಂದು ಕೋಲ್ಡ್ ಅಂಡ್ ಡೈಲ್ಯೂಟ್ NaOH, ಹಾಟ್ ಅಂಡ್ ಕಾನ್ಸಂಟ್ರೇಟ್ NaOH. ಇವು 4 ಕಂಪಲ್ಸರಿ ಓದಿರಲೇಬೇಕು. Okay, so hence here you are going to get the answer. Remember Cl minus plus ClO3 minus. So the answer is second one. Correct statement about ICl5 and ICl4 minus. Hybridization check ಮಾಡಿ. Hybridization ನೋಡಿ. So H is equal to half into valence electron plus monovalent atom. So minus cation plus anion. ಈ ಫಾರ್ಮುಲಾ ಯೂಸ್ ಮಾಡಿದರೆ iodine is 7 ಹೌದಾ? 7. So Cl is monovalent. Monovalent 5 divided by 2 ಅಂತಂದ್ರೆ 6 ಬಂತು. ಸೊ 6 ಅಂತಂದ್ರೆ sp3d3 d2 sp3d2 ಅಂತಂದ್ರೆ 6 ಸರೌಂಡಿಂಗ್ ಇರಬೇಕು, 5 ಇದೆ. ಹಾಗಾದ್ರೆ ಒಂದು ಲೋನ್ ಪೇರ್ ಹೌದಾ? ಹಾಗಾದ್ರೆ ಸ್ಟ್ರಕ್ಚರ್ ಯಾವ್ದು ಬರ್ತದೆ? ಸ್ಕ್ವೇರ್ ಪಿರಾಮಿಡಲ್. ಸೊ ICl5 ಸ್ಕ್ವೇರ್ ಪಿರಾಮಿಡಲ್ 2 ಆಪ್ಷನ್ ಉಳಿತು. ICl4 ಮೈನಸ್ ನೋಡಿ. ICl4 ಮೈನಸ್ ಅಲ್ಲಿ I is 7 plus 4 10. ಸೊ 7 plus 4 10. ಸೊ ಮೈನಸ್ ಅಂತಂದ್ರೆ +1. ಕರೆಕ್ಟಾ? ICl4 ಮೈನಸ್ ಅಲ್ಲಿ 7 plus 4 11 ಮೈನಸ್ ಅಂದ್ರೆ +1. ಸೊ 12 ಬಂತು. ಮತ್ತೆ 6 ಬಂತು. ಹೈಬ್ರಿಡೈಸೇಷನ್ ಸೇಮ್ ಬಂತು. ಸೊ 4 ಸರೌಂಡಿಂಗ್ ಇದೆ ಅಂತಂದ್ರೆ ಸ್ಕ್ವೇರ್ ಪ್ಲೇನಾರ್ ಶುಡ್ ಬಿ ದ ಸ್ಟ್ರಕ್ಚರ್. ಅಂದ್ರೆ ಆನ್ಸರ್ ಇಸ್ ICl5 ಸ್ಕ್ವೇರ್ ಪಿರಾಮಿಡಲ್, ICl4 ಮೈನಸ್ ಇಸ್ ಸ್ಕ್ವೇರ್ ಪ್ಲೇನಾರ್ ವಿತ್ sp3d2 ಹೈಬ್ರಿಡೈಸೇಷನ್. ಅದೇ ರೀತಿ ಕ್ವಶನ್ ಕೆಳಗಡೆ ನೋಡಿ. ಅಯಾನ್ ದಟ್ ಹ್ಯಾಸ್ sp3d2 ಹೈಬ್ರಿಡೈಸೇಷನ್ ಅಮಾಂಗ್ ದ ಫಾಲೋವಿಂಗ್ ಅಂತ ಇದೆ. ಸೊ ICl4 ನಾವು ಇಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಹೌದಾ? ICl4 ಶುಡ್ ಬಿ ದ ಆನ್ಸರ್. ಯಾಕಂದ್ರೆ sp3d2 ಅದು ಒಂದಕ್ಕೆ ಪಾಸಿಬಿಲಿಟಿ ಇದೆ. ಹಾಗಾದ್ರೆ ಇದಕ್ಕೇನು ಹೈಬ್ರಿಡೈಸೇಷನ್ ನೋಡಿ? sp3d ಹೈಬ್ರಿಡೈಸೇಷನ್. ಯಾಕೆ? ವ್ಯಾಲೆನ್ಸ್ ಎಲೆಕ್ಟ್ರಾನ್ 7 ಇದೆ, ಸರೌಂಡಿಂಗ್ 2 ಇದೆ, ಮೋನೋವ್ಯಾಲೆಂಟ್ ಅಂದ್ರೆ 9 ಆಯ್ತು, ಮೈನಸ್ ಅಂದ್ರೆ +1 ಅಂದ್ರೆ 10/2 ಅಂದ್ರೆ 5 ಆಯ್ತು ಹೌದಾ? ಸೊ IF6 ಮೈನಸ್ ಅಂತಂದ್ರೆ sp3d3 ಬರ್ತದೆ, Brf2 ಮೈನಸ್ ಅಂತಂದ್ರೆ sp3d ಬರ್ತದೆ ಹೌದಾ? ಸೊ ದ ಆನ್ಸರ್ ಈಸ್ ಓನ್ಲಿ 3. ಕರೆಕ್ಟ್ ಆರ್ಡರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ನೋಡಿ. NO +2 ಬರ್ತದೆ, N2O +1, NO2 +4, N2O3 +3 ಹೌದಾ? 1 2 4 3. ಸೊ ಹೇಗಾಗ್ತದೆ ಹಾಗಾದ್ರೆ? ಹೈಯೆಸ್ಟ್ ಯಾವುದು? ಸೊ ಹೈಯೆಸ್ಟ್ ಇಸ್ NO2 ಹೈಯೆಸ್ಟ್. ಅದಾದ್ಮೇಲೆ N2O3 ಬರ್ತದೆ. ಸೊ ಆಪ್ಷನ್ ಫಾರ್ ದಿಸ್ ಕ್ವಶನ್ ಇಸ್ 4th one. HF has highest boiling point among hydrogen halide because see HF ಯಾವಾಗ ಫ್ಲೋರಿನ್ ಇದ್ದಾಗ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಬರ್ತದೆ. ಆಲ್ವೇಸ್ ಥಿಂಕ್ ಅಬೌಟ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಅನ್ನೋ ತಲೆಯಲ್ಲಿ ಬಂದ್ಬಿಡಬೇಕು. ಸೊ ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡಿಂಗ್ ಶುಡ್ ಬಿ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ನೋಡಿ, ಆಕ್ಸೋ ಆಸಿಡ್ ಆಫ್ ಸಲ್ಫರ್ ದಟ್ ಡಸ್ ನಾಟ್ ಕಂಟೈನ್ ಬಾಂಡ್ ಬಿಟ್ವೀನ್ ಸಲ್ಫರ್ ಆಟಮ್. ಸೊ ನಮಗೆ ಉಳಿದಿರೋದು ಯಾವುದು ಗೊತ್ತಿಲ್ಲ ಅಂತಂದ್ರೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಓಲಿಯಂ ಹೌದಾ? ಓಲಿಯಂ ಅಲ್ಲಿ ಸ್ಟ್ರಕ್ಚರ್ ಹೇಗೆ ಬರಿತೀವಿ? S ಡಬಲ್ ಬಾಂಡ್ O OH, ಆಕ್ಸಿಜನ್ ಆಕ್ಸಿಜನ್ ಬ್ರಿಡ್ಜ್, ಡಬಲ್ ಬಾಂಡ್ O OH. ಸೊ ಇಲ್ಲಿ ನೋಡಿ SS ಬಾಂಡ್ ಇಲ್ಲ. SS ಬಾಂಡ್ ಇಲ್ಲ ಯಾವುದು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಓನ್ಲಿ. ಬಟ್ ಇದರಲ್ಲಿ SS ಬಾಂಡ್ ಬರ್ತದೆ, ಇಲ್ಲೂ ಕೂಡ ಬರ್ತದೆ. ಇವೆಲ್ಲ ಸ್ಟ್ರಕ್ಚರ್ನ ನಾನು ಗ್ರೂಪ್ 16 ಸಿನಾಪ್ಸಿಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ 2 ದಿವಸದ ಹಿಂದ್ಗಡೆ. ಸೊ ಪ್ಲೀಸ್ ಗೋ ಥ್ರೂ ದಟ್. ನೋಬಲ್ ಗ್ಯಾಸ್ ಡಸ್ ನಾಟ್ ಕಂಟೈನ್ ನಾಟ್ ಆಕರ್ ಇನ್ ದ ಅಟ್ಮಾಸ್ಫಿಯರ್. ಬಹಳ ಸಿಂಪಲ್. JEE ಎಕ್ಸಾಮ್ ಕೇಳಿರುವಂಥದ್ದು ಇದು. ಆನ್ಸರ್ ಯಾವುದು? ರೇಡಿಯಂ. ರಿಮೆಂಬರ್, ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2. ಸೊ ಇಲ್ಲಿ ನೋಡಿ, ಕಾಲಮ್ 1 XCF4 ಕೊಟ್ಟಿದ್ದಾರೆ. ಬಹಳ ಸಲ ಡಿಸ್ಕಸ್ ಮಾಡಿದ್ವಿ ನಾವು ಇದನ್ನ. XCF4 ಹೈಬ್ರಿಡೈಸೇಷನ್ ಏನು? sp3d2 ಅಂದ್ರೆ 6 ಸರೌಂಡಿಂಗ್ ಇರಬೇಕು, 4 ಇದೆ ಅಂದ್ರೆ ಸ್ಟ್ರಕ್ಚರ್ ಯಾವ್ದು ಬರ್ತದೆ? ಸ್ಕ್ವೇರ್ ಪ್ಲೇನಾರ್ ಬರ್ತದೆ ಹೌದಾ? XCF4 2. ಸೊ 2 ಆಪ್ಷನ್ ಉಳಿತು. XCF6 ಸ್ಟ್ರಕ್ಚರ್ ಏನೋ ಅಥವಾ XCO3. ಬಹಳ ಸಿಂಪಲ್, ಇದನ್ನ ನೋಡ್ಬಿಡಿ. XCO3 ರಿಮೆಂಬರ್ ಪಿರಾಮಿಡಲ್ ಹೌದಾ? D1 ಬರಬೇಕು. D1 ಯಾವುದು? ಓನ್ಲಿ 1 ಆಪ್ಷನ್ ಲೆಫ್ಟ್. ಸೊ ದ ಆನ್ಸರ್ ಇಸ್ 3. ವಿಚ್ ಆರ್ ದ ಕರೆಕ್ಟ್ ಆರ್ಡರ್ ಆಫ್ ಥರ್ಮಲ್ ಸ್ಟೆಬಿಲಿಟಿ? ಥರ್ಮಲ್ ಸ್ಟೆಬಿಲಿಟಿ ನೋಡಿ H2E. ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ 75 ಆರ್ಡರ್ನ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ 25 ಡಿಸ್ಕಸ್ ಮಾಡ್ತೀನಿ. ಟೋಟಲ್ 100 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ಡರ್. ಅದರ ಹೊರಗಡೆ ನಿಮ್ಗೆ ಕ್ವಶನ್ ಕೇಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನೋಡಿ, ಡೌನ್ ದ ಗ್ರೂಪ್ ಏನಾಗ್ತದೆ? ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತದೆ, ಅದಕ್ಕೆ ಥರ್ಮಲ್ ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತದೆ ಹೌದಾ? ಸಾರಿ, ಡೌನ್ ದ ಗ್ರೂಪ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ, ಥರ್ಮಲ್ ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತದೆ. ಆಕ್ಸಿಜನ್ ವಿಲ್ ಹ್ಯಾವ್ ಮೋರ್ ಥರ್ಮಲ್ ಸ್ಟೆಬಿಲಿಟಿ, ಹೆನ್ಸ್ ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ, ಪೊಲೋನಿಯಂ. ಆನ್ಸರ್ ಇಸ್ 4th one.
ರಿಮೆಂಬರ್. ಇಲ್ಲಿ ನಿಮಗೇನಾದರೂ ಸಿಂಬಾಲ್ ಬಗ್ಗೆ ಕನ್ಫ್ಯೂಷನ್ ಇತ್ತು ಅಂದರೆ ಆನ್ಸರ್ ಥರ್ಡ್ ಅನ್ನು ಸೆಲೆಕ್ಟ್ ಮಾಡ್ತೀರಿ, ಗೊತ್ತಿರಲಿ. ಮೋರ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಾಲ್ ಬಗ್ಗೆ ಕ್ಲಾರಿಟಿ ಇರಲಿ. 27th ಮ್ಯಾಚ್ ದ ಫಾಲೋವಿಂಗ್ ನೋಡಿ. ಪ್ಯೂರ್ ನೈಟ್ರೋಜನ್ ಯಾವುದು ಬಹಳ ಫೇಮಸ್? ಪ್ಯೂರ್ ನೈಟ್ರೋಜನ್ ಸೋಡಿಯಂ ಆರ್ ಬೇರಿಯಂ ಅಜೈಡ್. A4 ಒಂದೇ ಆಪ್ಷನ್ ಇದೆಯಾ? ಎಸ್, A4 ಆಪ್ಷನ್ ಸಿಕ್ಕೇ ಬಿಡ್ತದೆ. ಜನರಲಿ ಈ ರೀತಿ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಇದ್ದಾಗ ಬಹಳ ಕೇರ್ಫುಲ್ ಆಗಿ ನೀವು ಆಪ್ಷನ್ ನೋಡಿಬಿಟ್ರಿ ಅಂತ ನಿಮಗೆ ಆನ್ಸರ್ ಈಸಿಲಿ ಸಿಕ್ಬಿಡ್ತದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಓಕೆ, ಹೇಬರ್ಸ್ ಪ್ರೊಸೆಸ್ ಇಸ್ ಅಮೋನಿಯಾ, ವಿ ನೋ ದಟ್. B3 ನೋಡಿ, B3 ಹೌದಾ? ಸೊ ಆನ್ಸರ್ ಈಸ್ 1. ಕರೆಕ್ಟ್ ಆರ್ಡರ್ ಆಫ್ ನೈಟ್ರೋಜನ್ ಕಂಪೌಂಡ್ ಇನ್ ಇಟ್ಸ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಬರೀದ್ಬಿಡಿ. ಸೊ NH4Cl ಆಕ್ಸಿಡೇಷನ್ ಸ್ಟೇಟ್ ಏನು ಬರ್ತದೆ ನೋಡಿ? NH3 NH4 ಪ್ಲಸ್ Cl ಮೈನಸ್ ಬರ್ತದೆ. ಸೊ -3 ಬಂತು. N2 0 ಬಂತು, NOದು +2 ಬಂತು, HNO3 +5 ಬಂತು. ಹೌದಾ? ಅಂದರೆ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಇದು ಇನ್ಕ್ರೀಸಿಂಗ್ ಆರ್ಡರ್ ಆಗಿಬಿಡ್ತು. ಡಿಕ್ರೀಸಿಂಗ್ ಆರ್ಡರ್ ಯಾವ್ದು ಹಾಗಾದರೆ? 5 ಫಸ್ಟ್ ಬರಬೇಕು, ನೆಕ್ಸ್ಟು NO ಬರಬೇಕು. ಹೌದಾ? HNO3 ಫಸ್ಟು, NO ದೆನ್ HNO3 NO, N2 ದೆನ್ NH4Cl. ಸೊ ದ ಆನ್ಸರ್ ಈಸ್ ಎ. ನೋಡಿ, ಇದು ಆಪ್ಷನ್ ಕರೆಕ್ಟೇ, ಬಟ್ ಯಾವ ಆರ್ಡರ್ ಇದು? ಇನ್ಕ್ರೀಸಿಂಗ್ ಆರ್ಡರ್. ಅವ್ರು ಕೇಳಿದ್ದೇನು? ಡಿಕ್ರೀಸಿಂಗ್ ಆರ್ಡರ್. ಹಾಗಾದ್ರೆ ಆನ್ಸರ್ ಯಾವುದು? ದಿಸ್ ಒನ್. ಯಾಕಂದ್ರೆ ಇದು +5 to -3. ದಿಸ್ ಇಸ್ ದ ಆನ್ಸರ್. ಸ್ಟ್ರಕ್ಚರ್ ಆಫ್ ClF3, ದ ನಂಬರ್ ಆಫ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಸೆಂಟ್ರಲ್ ಆಟಮ್ Cl is. ClF3 ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ½ × 7 ಬಂತಿದ್ದು. ಹೌದಾ? 7 + 3/2. ಸೊ sp3d. sp3d ಅಂತಂದ್ರೆ 5 ಸರೌಂಡಿಂಗ್ ಇರಬೇಕು. ಎಷ್ಟಿದೆ ಸರೌಂಡಿಂಗು? 3 ಇದೆ. ಅಂದ್ರೆ ಏನು ಆನ್ಸರು? ಸೊ 2 ಶುಡ್ ಬಿ ದ ಲೋನ್ ಪೇರ್. ಲೋನ್ ಪೇರ್ ಇಸ್ 2. ಲಾಸ್ಟ್ ಕ್ವಶನ್ ನೋಡಿ. ಮ್ಯಾಚ್ ದ ಇಂಟರ್ ಹ್ಯಾಲೋಜನ್ ಕಂಪೌಂಡ್ ಆಫ್ ಕಾಲಮ್ 1 ವಿತ್ ಕಾಲಮ್ 2. ಓಕೆ, ಸೊ XX'. ಇದರಲ್ಲೂ ಕೂಡ ಹೈಬ್ರಿಡೈಸೇಷನ್ ಯೂಸ್ ಮಾಡಿದರೆ ½ × ವ್ಯಾಲೆನ್ಸ್ ಎಲೆಕ್ಟ್ರಾನ್, ಆಲ್ ದೀಸ್ ಆರ್ ಹ್ಯಾಲೋಜನ್ ಇರೋದಕ್ಕೆ 7. ಹೌದಾ? ಸೊ ಫಸ್ಟ್ ಒನ್ ಇಸ್ 1 ಇದೆ. ಹೌದಾ? 1 ಹ್ಯಾಲೋಜನ್ ಇದೆ. ಸೊ 1 / 2 ಅಂದರೆ 8/2 ಅಂದರೆ sp3 ಬರಬೇಕು. sp3 ವಿತ್ ನೋಡಿ ಇಲ್ಲಿ 4 ಸರೌಂಡಿಂಗ್ ಇರಬೇಕು. ಹೌದಾ? ಬೆಸ್ಟ್ ಸ್ಟ್ರಕ್ಚರ್ ಏನು? CH4. 4 ಸರೌಂಡಿಂಗ್ ಇದ್ರೆ sp3 ಟೆಟ್ರಾಹೈಡ್ರಲ್ ಬರ್ತದೆ. ಸೊ 1 ಸರೌಂಡಿಂಗ್ ಇದ್ರೆ ಏನು ಬರ್ತದೆ ಹಾಗಾದ್ರೆ? ಲೀನಿಯರ್. ರಿಮೆಂಬರ್, ಲೀನಿಯರ್ ಸ್ಟ್ರಕ್ಚರ್. ಸೊ A3 2 ಆಪ್ಷನ್ ಉಳಿತು. ಹೌದಾ? ಸೊ XX3' ನೋಡಿ, XX3' ಒಳಗೆ 7 + 3 ಬರ್ತದೆ. ಇದು 10/2 ಅಂದರೆ sp3d ಬಂತು. sp3d ವಿತ್ 2 ಲೋನ್ ಪೇರ್. 2 ಲೋನ್ ಪೇರ್ ಹೇಗೆ ಗೊತ್ತಾಯ್ತು ಸರ್? ಕೇಳಿ ಇಲ್ಲಿ 5 ಸರೌಂಡಿಂಗ್ ಇರಬೇಕು. ಎಷ್ಟಿದೆ? 3 ಇದೆ. ಹೌದಾ? ಅಂದರೆ ರಿಮೈನಿಂಗ್ 2 ಈಸ್ ಲೋನ್ ಪೇರ್ನು. 2 ಲೋನ್ ಪೇರ್ ಇದ್ದಾಗ ಆನ್ಸರ್ ಸ್ಟ್ರಕ್ಚರ್ ಯಾವ್ದು ಬರ್ತದೆ ಹಾಗಾದ್ರೆ? T ಶೇಪ್ ಬರ್ತದೆ. ಸೊ B1 ಯಾವುದು? ಆಪ್ಷನ್ ಈಸ್ ರೆಡಿ. ಆನ್ಸರ್ ಈಸ್ 2. 30th ಕ್ವಶನ್. ಸೊ ಲೈಕ್ ದಿಸ್ ಯು ಕ್ಯಾನ್ ಈಸಿಲಿ ಸಾಲ್ವ್. ದಿಸ್ ಈಸ್ ದ ಎಂಡ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್. ಮುಂದಿನ ವಿಡಿಯೋದಲ್ಲಿ ಅಮೈನ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣಂತೆ. ಅದ್ರ ಬಗ್ಗೆ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಆ ಒಂದು ಸಿನಾಪ್ಸಿಸನ್ನು ಓದಿ ರೆಡಿಯಾಗಿರಿ. ಸೊ ಈವ್ನಿಂಗ್ ಅಥವಾ ನಾಳೆ ಒನ್ಸ್ ಅಗೇನ್ ವಿಲ್ ಕಮ್ ಅಪ್ ವಿತ್ ದ ಅಮೈನ್ಸ್ ಚಾಪ್ಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.